ನಮಸ್ಕಾರ ವೃಷಭ ರಾಶಿಯವರೇ. ಜುಲೈ 28ರಿಂದ ಪ್ರಾರಂಭವಾಗುವ ಈ ವಾರವು ನಿಮ್ಮ ಜೀವನದಲ್ಲಿ ಅತ್ಯಂತ ಶಾಂತ ಹಾಗೂ ಪ್ರಮುಖ ಬದಲಾವಣೆಯನ್ನು ತರಲಿದೆ ಎಂದು ನಿಮಗೆ ತಿಳಿದಿದೆಯೇ? ಈ ಬದಲಾವಣೆಯು ಇದ್ದಕ್ಕಿದ್ದಂತೆ ಗದ್ದಲ ಮಾಡುವುದಿಲ್ಲ. ಮೊದಲು ಯಾವುದೋ ಹಳೆಯ ಸಂಪರ್ಕವು ಮತ್ತೆ ಸಕ್ರಿಯಗೊಳ್ಳುತ್ತದೆ. ನಂತರ ಸಿಲುಕಿಕೊಂಡಿದ್ದ ಆರ್ಥಿಕ ವಿಷಯವು ಮುನ್ನಡೆಯುತ್ತದೆ ಮತ್ತು ವಾರ ಮುಗಿಯುವುದರೊಳಗೆ ರಾಶಿಯ ಅಧಿಪತಿ ಶುಕ್ರ ಹಾಗೂ ಮಂಗಳನ ಬದಲಾದ ನಡೆ ನೀವು ಬಹುಕಾಲದಿಂದ ಕಾಯುತ್ತಿದ್ದ ಫಲಿತಾಂಶವನ್ನು ನೀಡುತ್ತದೆ. ಎಲ್ಲಕ್ಕಿಂತ ವಿಶೇಷವಾದ ವಿಷಯವೆಂದರೆ ಈ ವಾರದ ಆರಂಭದಲ್ಲೇ ಶನಿಯು ನಿಮ್ಮ ಲಾಭಭಾವದಲ್ಲಿ ವಕ್ರಿಯಾಗಲಿದ್ದಾನೆ. ಆಗಸ್ಟ್ 1ರಂದು ಶುಕ್ರವಾರ ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ರಾಶಿ ಬದಲಾಯಿಸಲಿದ್ದಾನೆ ಮತ್ತು ಆಗಸ್ಟ್ 2ರಂದು ಶನಿವಾರ ಮಂಗಳನು ನಿಮ್ಮ ಧನಭಾವವನ್ನು ಪ್ರವೇಶಿಸಲಿದ್ದಾನೆ. ಇದರ ಅರ್ಥ ಸ್ಪಷ್ಟವಾಗಿದೆ. ಹಳೆಯ ಶ್ರಮದ ಫಲ ಸಿಗಲಿದೆ. ಆದಾಯಕ್ಕೆ ಸಂಬಂಧಿಸಿದ ಅಡೆತಡೆಗಳು ದೂರವಾಗಲಿವೆ ಮತ್ತು ನೀವು ಹೇಳಿದ ಒಂದು ಮಾತು ಆರ್ಥಿಕ ಲಾಭಕ್ಕೆ ಕಾರಣವಾಗಲಿದೆ. ಆದರೆ ಈ ವಾರದ ಅತಿದೊಡ್ಡ ಬದಲಾವಣೆ ಯಾವ ದಿನಾಂಕದಂದು ಎದುರಾಗಲಿದೆ? ಆ ಬದಲಾವಣೆಯು ವೃತ್ತಿಯಲ್ಲಾಗುತ್ತದೆಯೇ, ವ್ಯಾಪಾರದಲ್ಲೋ ಅಥವಾ ದಿಢೀರ್ ಸಿಗುವ ಹಣದಲ್ಲೋ? ಮತ್ತು ಮಹಾಲಕ್ಷ್ಮಿಯ ಆಶೀರ್ವಾದ ಸಕ್ರಿಯವಾಗಿದೆ ಎಂದು ಯಾವ ದೈವಿಕ ಸಂಕೇತಗಳು ನಿಮಗೆ ತಿಳಿಸುತ್ತವೆ? ಇವೆಲ್ಲವನ್ನೂ ತಿಳಿಯಲು ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ವೃಷಭ ರಾಶಿಯ ಎಲ್ಲಾ ಸಹೋದರ ಸಹೋದರಿಯರೇ, ಮುಂದೆ ಹೋಗುವ ಮುನ್ನ ಈ ಒಂದು ಮಾತನ್ನು ಯಾವಾಗಲೂ ನೆನಪಿಡಿ. ಈಶ್ವರನು ಅವಕಾಶಗಳನ್ನು ನೀಡಬಹುದು, ಗ್ರಹಗಳು ನಿಮಗೆ ಸಾಥ್ ನೀಡಬಹುದು ಮತ್ತು ಅದೃಷ್ಟವು ನಿಮಗಾಗಿ ಹಾದಿಗಳನ್ನು ತೆರೆಯಬಹುದು. ಆದರೆ ಆ ಹಾದಿಗಳಲ್ಲಿ ನಡೆಯುವ ನಿರ್ಧಾರವನ್ನು ನೀವೇ ತೆಗೆದುಕೊಳ್ಳಬೇಕು. ಯಾವ ವ್ಯಕ್ತಿಯು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ತನ್ನ ಕರ್ಮದ ಮೇಲೆ ನಂಬಿಕೆ ಇಡುತ್ತಾನೋ ಆತನೇ ಒಂದು ದಿನ ತನ್ನ ಶ್ರಮವನ್ನು ತನ್ನ ಅತಿದೊಡ್ಡ ಗುರುತನ್ನಾಗಿ ಮಾಡಿಕೊಳ್ಳುತ್ತಾನೆ. ಆದ್ದರಿಂದ ಎಂದಿಗೂ ನಿಮ್ಮ ಪ್ರಯತ್ನಗಳನ್ನು ನಿಲ್ಲಿಸಬೇಡಿ. ನಿಮ್ಮ ಗುರಿಯಿಂದ ಗಮನವನ್ನು ಬೇರೆಡೆಗೆ ಹರಿಸಬೇಡಿ ಮತ್ತು ನಂಬಿಕೆಯನ್ನು ಇಟ್ಟುಕೊಳ್ಳಿ. ಏಕೆಂದರೆ ಸಮಯ, ಯಶಸ್ಸು ಮತ್ತು ಗೌರವ ಯಾವಾಗಲೂ ಪ್ರತಿದಿನವೂ ಹಿಂದಿಗಿಂತ ಉತ್ತಮವಾಗಲು ಪ್ರಯತ್ನಿಸುವವನಿಗೆ ಮಾತ್ರ ಸಾಥ್ ನೀಡುತ್ತವೆ. ಇಂದಿನ ಈ ವಿಶ್ಲೇಷಣೆಯನ್ನು ನಿಮ್ಮ ಚಂದ್ರರಾಶಿಯ ಆಧಾರದ ಮೇಲೆ ಮಾಡಲಾಗಿದೆ. ಬನ್ನಿ ಪ್ರಾರಂಭಿಸೋಣ. ವೃಷಭ ರಾಶಿಯ ಅಧಿಪತಿ ಶುಕ್ರ. ಆದ್ದರಿಂದ ನಿಮ್ಮ ಸ್ವಭಾವದಲ್ಲಿ ಸ್ಥಿರತೆ, ಸೌಂದರ್ಯ, ತಾಳ್ಮೆ ಮತ್ತು ಜೀವನವನ್ನು ವ್ಯವಸ್ಥಿತವಾಗಿಡುವ ವಿಶೇಷ ಸಾಮರ್ಥ್ಯವಿರುತ್ತದೆ. ನೀವು ಬೇಗನೆ ಯಾರನ್ನೂ ನಂಬುವುದಿಲ್ಲ. ಆದರೆ ಒಮ್ಮೆ ಯಾರನ್ನಾದರೂ ನಿಮ್ಮವರೆಂದು ಸ್ವೀಕರಿಸಿದರೆ ದೀರ್ಘಕಾಲದವರೆಗೆ ಅವರ ಜೊತೆಗಿರುತ್ತೀರಿ. ನೀವು ಬರೀ ದೊಡ್ಡ ಮಾತುಗಳನ್ನಷ್ಟೇ ಆಡುವುದಿಲ್ಲ, ದೀರ್ಘಕಾಲದವರೆಗೆ ಬಾಳಿಕೆ ಬರುವಂತಹ ವ್ಯವಸ್ಥೆಯನ್ನು ನಿಧಾನವಾಗಿ ಸಿದ್ಧಪಡಿಸುತ್ತೀರಿ. ಇದೇ ನಿಮ್ಮ ಅತಿ ದೊಡ್ಡ ಶಕ್ತಿ. ನಿಮ್ಮ ಆಲೋಚನೆ ಪ್ರಾಯೋಗಿಕವಾಗಿದೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅದರ ಲಾಭ ಮತ್ತು ನಷ್ಟವನ್ನು ಅರ್ಥೈಸಿಕೊಳ್ಳುತ್ತೀರಿ. ಜನರು ಹಲವು ಬಾರಿ ನಿಮ್ಮ ಶಾಂತತೆಯನ್ನು ದೌರ್ಬಲ್ಯವೆಂದು ಭಾವಿಸುತ್ತಾರೆ. ಆದರೆ ಸರಿಯಾದ ಸಮಯ ಬಂದಾಗ ನೀವು ಯಾರಿಂದಲೂ ಬದಲಾಯಿಸಲು ಸಾಧ್ಯವಾಗದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ. ಭಾವನೆಗಳ ವಿಷಯದಲ್ಲಿ ನೀವು ತುಂಬಾ ಆಳವಾದವರು. ನಿಮ್ಮ ತೊಂದರೆಯನ್ನು ಪ್ರತಿಯೊಬ್ಬರಿಗೂ ಹೇಳಿಕೊಳ್ಳುವುದಿಲ್ಲ. ಹೊರಗಿನಿಂದ ಸಾಮಾನ್ಯರಂತೆ ಕಾಣುತ್ತೀರಿ, ಆದರೆ ಮನಸ್ಸಿನಲ್ಲಿ ಪ್ರತಿಯೊಂದು ಮಾತನ್ನು ದೀರ್ಘಕಾಲ ಯೋಚಿಸುತ್ತೀರಿ. ಆಧ್ಯಾತ್ಮಿಕವಾಗಿ ಶುಕ್ರ ಮತ್ತು ಪೃಥ್ವಿ ತತ್ವದ ಸಂಬಂಧವು ನಿಮ್ಮನ್ನು ಪ್ರಕೃತಿ, ಸಂಗೀತ, ಪೂಜೆ, ಸುಗಂಧ ಮತ್ತು ಶಾಂತ ವಾತಾವರಣಕ್ಕೆ ಜೋಡಿಸುತ್ತದೆ. ನಿಮ್ಮ ಮನಸ್ಸು ಅಶಾಂತವಾಗಿದ್ದಾಗಲೂ ಒಳಗಿನ ಯಾವುದೋ ಧ್ವನಿ ನಿಮ್ಮನ್ನು ತಪ್ಪು ದಾರಿಗೆ ಹೋಗದಂತೆ ತಡೆಯುತ್ತದೆ. ಈ ವಾರ ನಿಮ್ಮ ಅದೇ ವಿವೇಕವು ಧನ, ಸಂಬಂಧ ಮತ್ತು ವೃತ್ತಿ ಮೂರರಲ್ಲೂ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ಮಾಡುತ್ತದೆ. ಶನಿಯು ಮೀನ ರಾಶಿಯ ರೇವತಿ ನಕ್ಷತ್ರದಲ್ಲಿ ವಕ್ರಿಯಾಗಲಿದ್ದಾನೆ. ವೃಷಭ ರಾಶಿಯಿಂದ ಮೀನವು 11ನೇ ಭಾವವಾಗಿದೆ. ಈ ಭಾವವು ಲಾಭ, ಆದಾಯ, ಮಿತ್ರರು, ದೊಡ್ಡ ಸಂಪರ್ಕಗಳು, ಹಳೆಯ ಗುರಿಗಳು ಮತ್ತು ದೀರ್ಘಕಾಲದ ಯೋಜನೆಗಳಿಗೆ ಸಂಬಂಧಿಸಿದೆ. ಶನಿಯು ಲಾಭಭಾವದಲ್ಲಿ ವಕ್ರಿಯಾಗುವುದು ಹಳೆಯ ಶ್ರಮದ ಫಲಿತಾಂಶವನ್ನು ಮರಳಿ ನೀಡುತ್ತದೆ. ಯಾವ ವ್ಯಕ್ತಿ, ಸಂಸ್ಥೆ ಅಥವಾ ಗ್ರಾಹಕರು ದೀರ್ಘಕಾಲದಿಂದ ಸಂಪರ್ಕದಲ್ಲಿರಲಿಲ್ಲವೋ ಅಲ್ಲಿಂದ ಮತ್ತೆ ಮಾತುಕತೆ ಶುರುವಾಗುತ್ತದೆ. ಹಳೆಯ ಅರ್ಜಿ, ಹಣದ ಪಾವತಿ, ಯೋಜನಾ ಕಾರ್ಯಗಳು ಅಥವಾ ವೃತ್ತಿಪರ ಸಂಪರ್ಕಗಳು ಮತ್ತೆ ಕೆಲಸಕ್ಕೆ ಬರಲಿವೆ. ನೀವು ಎಷ್ಟು ಪ್ರಾಮಾಣಿಕವಾಗಿ ಶ್ರಮಿಸಿದ್ದೀರಿ ಎಂಬುದನ್ನು ಶನಿ ಮೊದಲು ನೋಡುತ್ತಾನೆ. ಎಲ್ಲಿ ನಿಮ್ಮ ಶ್ರಮ ಸತ್ಯವಾಗಿತ್ತೋ ಅಲ್ಲಿ ಫಲಿತಾಂಶ ಸಿಗುತ್ತದೆ. ಸೂರ್ಯನು ಕರ್ಕಾಟಕ ರಾಶಿಯಲ್ಲಿ ನಿಮ್ಮ 3ನೇ ಭಾವದಲ್ಲಿದ್ದಾನೆ. ಉಚ್ಚಗುರುವೂ ಸಹ ಕರ್ಕಾಟಕ ರಾಶಿಯ ಪುಷ್ಯ ನಕ್ಷತ್ರದಲ್ಲಿದ್ದಾನೆ. ಈ ಭಾವವು ಸಾಹಸ, ಸಂಪರ್ಕ, ಸಂವಹನ, ಕಿರು ಪ್ರಯಾಣ, ಮಾರುಕಟ್ಟೆ ಪ್ರಚಾರ, ಸಹೋದರ ಸಹೋದರಿಯರು ಮತ್ತು ಸ್ವಯಂ ಮಾಡಿದ ಪ್ರಯತ್ನಗಳಿಗೆ ಸಂಬಂಧಿಸಿದೆ. 3ನೇ ಭಾವದಲ್ಲಿರುವ ಉಚ್ಚಗುರು ನಿಮ್ಮ ಮಾತಿಗೆ ತೂಕ ತರುತ್ತಾನೆ. ಮೊದಲು ಗಂಭೀರವಾಗಿ ತೆಗೆದುಕೊಳ್ಳದಿದ್ದ ಆಲೋಚನೆಯ ಕುರಿತು ಈಗ ಮಾತುಕತೆ ನಡೆಯುತ್ತದೆ. ಕಲಿಕೆ, ತರಬೇತಿ, ಹೊಸ ಕೌಶಲ್ಯ ಸೇರಿಸುವುದು ಮತ್ತು ನಿಮ್ಮ ಸಾಮರ್ಥ್ಯವನ್ನು ತೋರಿಸುವುದರಿಂದ ಲಾಭವಾಗಲಿದೆ. ಸೂರ್ಯನು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾನೆ. ಯಾರ ಮುಂದೆ ಮಾತನಾಡಲು ಸಂಕೋಚಪಡುತ್ತಿದ್ದೀರೋ ಅವರೊಂದಿಗೂ ಮಾತನಾಡಲು ಸಾಧ್ಯವಾಗುತ್ತದೆ.
ಬುಧನು ನೇರ ನಡೆಯಲಿದ್ದು ಈ ವಾರ ಮಿಥುನ ರಾಶಿಯಲ್ಲಿ ನಿಮ್ಮ 2ನೇ ಭಾವವನ್ನು ಸಕ್ರಿಯಗೊಳಿಸುತ್ತಾನೆ. ಬುಧನು ಪುನರ್ವಸು ನಕ್ಷತ್ರದಲ್ಲಿರುತ್ತಾನೆ. 2ನೇ ಭಾವವು ಧನ, ಕುಟುಂಬ, ಉಳಿತಾಯ ಮತ್ತು ಮಾತನಾಡುವ ಶೈಲಿಗೆ ಸಂಬಂಧಿಸಿದೆ. ಆದ್ದರಿಂದ ಈ ವಾರ ಮಾತುಕತೆಯಿಂದ ಹಣ ಗಳಿಕೆಯಾಗಲಿದೆ. ಮಾರಾಟ, ಬೋಧನೆ, ಸಲಹೆಗಾರಿಕೆ, ವಿಷಯ ರಚನೆ, ಕಂಟೆಂಟ್ ಕ್ರಿಯೇಷನ್, ಹಣಕಾಸು, ಗ್ರಾಹಕರ ನಿರ್ವಹಣೆ ಮತ್ತು ಅಂತರ್ಜಾಲ ಸೇವೆಯಲ್ಲಿರುವ ವೃಷಭ ರಾಶಿಯ ಜನರಿಗೆ ಉತ್ತಮ ಲಾಭ ಸಿಗಲಿದೆ. ಹಳೆಯ ಆರ್ಥಿಕ ಮಾತುಕತೆ ಮರುಪ್ರಾರಂಭವಾಗಲಿದೆ. ಕುಟುಂಬದಲ್ಲೂ ಧನಕ್ಕೆ ಸಂಬಂಧಿಸಿದ ನಿರ್ಧಾರಕ್ಕೆ ಸಮ್ಮತಿ ಸಿಗಲಿದೆ. ಜುಲೈ 31ರವರೆಗೆ ಗುರುವಾರ ಶುಕ್ರನು ಸಿಂಹ ರಾಶಿಯಲ್ಲಿ ನಿಮ್ಮ 4ನೇ ಭಾವದಲ್ಲಿರುತ್ತಾನೆ. ಈ ಸ್ಥಿತಿಯು ಮನೆಯ ಅನುಕೂಲ, ವಾಹನ, ಅಲಂಕಾರ, ಕುಟುಂಬ ಮತ್ತು ಮಾನಸಿಕ ಶಾಂತಿಯತ್ತ ಗಮನ ಹೆಚ್ಚಿಸುತ್ತದೆ. ಆಗಸ್ಟ್ 1ರಂದು ಶುಕ್ರವಾರ ಶುಕ್ರನು ಕನ್ಯಾ ರಾಶಿಯ 5ನೇ ಭಾವವನ್ನು ಪ್ರವೇಶಿಸುತ್ತಾನೆ. ಕನ್ಯಾ ರಾಶಿಯಲ್ಲಿ ಶುಕ್ರನ ಶಕ್ತಿ ಪ್ರಾಯೋಗಿಕವಾಗುತ್ತದೆ. ಅಂದರೆ ಪ್ರೇಮ್, ಸಂತಾನ, ಸೃಜನಶೀಲತೆ ಮತ್ತು ಹೂಡಿಕೆಗೆ ಸಂಬಂಧಿಸಿದ ವಿಷಯಗಳು ಬರೀ ಭಾವನೆಯಿಂದಲ್ಲ, ಸರಿಯಾದ ಪರಿಶೀಲನೆಯ ನಂತರ ಮುನ್ನಡೆಯುತ್ತವೆ. ಇದು ಕಲಾವಿದರು, ವಿನ್ಯಾಸಕರು, ಶಿಕ್ಷಕರು ಮತ್ತು ಸಾಮಾಜಿಕ ಮಾಧ್ಯಮದ ಜನರಿಗೆ ತಮ್ಮ ಪ್ರಸ್ತುತಿಯನ್ನು ಸುಧಾರಿಸಲು ಅವಕಾಶ ನೀಡುತ್ತದೆ. ಮಂಗಳನು ಆಗಸ್ಟ್ 2ರವರೆಗೆ ಶನಿವಾರ ನಿಮ್ಮದೇ ರಾಶಿಯಲ್ಲಿರುತ್ತಾನೆ. ಆದ್ದರಿಂದ ಶಕ್ತಿ, ಆತ್ಮವಿಶ್ವಾಸ ಮತ್ತು ಕೆಲಸ ಮಾಡುವ ವೇಗ ಕಾಯ್ದುಕೊಳ್ಳುತ್ತದೆ. ಕೆಲವೊಮ್ಮೆ ಕೋಪವೂ ಬೇಗ ಬರಬಹುದು. ಆಗಸ್ಟ್ 2ರಂದು ಮಂಗಳನು ಮಿಥುನ ರಾಶಿಯ ನಿಮ್ಮ 2ನೇ ಭಾವಕ್ಕೆ ಪ್ರವೇಶಿಸುತ್ತಾನೆ. ಇದರ ನಂತರ ಹಣ ಗಳಿಸುವ ಇಚ್ಛೆ ಇನ್ನಷ್ಟು ಬಲಗೊಳ್ಳುತ್ತದೆ. ನಿಮ್ಮ ಮಾತು ಪ್ರಭಾವಶಾಲಿಯಾಗಲಿದೆ ಮತ್ತು ಆದಾಯ ಹೆಚ್ಚಿಸಲು ನೀವು ವೇಗದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ರಾಹು ಕುಂಭ ರಾಶಿಯ 10ನೇ ಭಾವದಲ್ಲಿದ್ದಾನೆ. ಇದು ವೃತ್ತಿ ಕ್ಷೇತ್ರದಲ್ಲಿ ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡಲು ತಂತ್ರಜ್ಞಾನ, ಆನ್ಲೈನ್ ವೇದಿಕೆ, ವಿದೇಶಿ ಸಂಪರ್ಕ ಮತ್ತು ದೊಡ್ಡ ಜವಾಬ್ದಾರಿಯತ್ತ ಕೊಂಡೊಯ್ಯುತ್ತದೆ. ಕೇತು ಸಿಂಹ ರಾಶಿಯ 4ನೇ ಭಾವದಲ್ಲಿದ್ದಾನೆ. ಆದ್ದರಿಂದ ಮನೆಯ ಸೌಕರ್ಯವಿದ್ದರೂ ಮನಸ್ಸು ಹೊಸ ವ್ಯವಸ್ಥೆಯನ್ನು ಹುಡುಕುತ್ತದೆ. ಈ ಅಸಮಾಧಾನವು ಮನೆ ಮತ್ತು ಕೆಲಸದ ನಡುವೆ ಉತ್ತಮ ಸಮತೋಲನ ಕಾಯ್ದುಕೊಳ್ಳುವುದನ್ನು ಕಲಿಸುತ್ತದೆ. ಜುಲೈ 28 ಮತ್ತು 29 ಮಂಗಳವಾರ ಮತ್ತು ಬುಧವಾರ ಚಂದ್ರನು ಧನು ರಾಶಿಯ 8ನೇ ಭಾವದಲ್ಲಿರುತ್ತಾನೆ. ಈ ದಿನಗಳು ದಿಢೀರ್ ಮಾಹಿತಿ ಸಿಗಲು, ಹಳೆಯ ವಿಷಯದ ಸತ್ಯ ಹೊರಬರಲು ಮತ್ತು ಆರ್ಥಿಕ ಯೋಜನೆಯನ್ನು ಮರುಪರಿಶೀಲಿಸಲು ಮೀಸಲಾಗಿವೆ. ಜುಲೈ 30ರಿಂದ 31 ಗುರುವಾರ ಮತ್ತು ಶುಕ್ರವಾರ ಚಂದ್ರನು ಮಕರ ರಾಶಿಯ 9ನೇ ಭಾವವನ್ನು ಸಕ್ರಿಯಗೊಳಿಸುತ್ತಾನೆ. ಅದೃಷ್ಟ, ಪ್ರಯಾಣ, ಧರ್ಮ, ತಂದೆ, ಗುರು ಮತ್ತು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯಗಳು ಮುನ್ನಡೆಯುತ್ತವೆ. ಆಗಸ್ಟ್ 1, 2 ಮತ್ತು 3 ಶನಿವಾರ, ಭಾನುವಾರ ಮತ್ತು ಸೋಮವಾರ ಚಂದ್ರನು ಕುಂಭರಾಶಿಯ ಕರ್ಮಭಾವಕ್ಕೆ ತಲುಪುತ್ತಾನೆ. ಇದೇ ಸಮಯದಲ್ಲಿ ರಾಹುವಿನ ಪ್ರಭಾವವು ಸಕ್ರಿಯವಾಗಿರುತ್ತದೆ. ಆದ್ದರಿಂದ ವಾರದ ಅಂತಿಮ ಭಾಗವು ವೃತ್ತಿ ಮತ್ತು ಗುರುತಿಸಿಕೊಳ್ಳುವಿಕೆಗೆ ಅತ್ಯಂತ ಪ್ರಮುಖವಾಗಿರುತ್ತದೆ. ನಿಜವಾದ ಬದಲಾವಣೆ ಆಗಸ್ಟ್ 1ರ ನಂತರವೇ ಗೋಚರಿಸುತ್ತದೆ. ಆರೋಗ್ಯದ ವಿಷಯದಲ್ಲಿ ಈ ವಾರ ನಿಮ್ಮ ಶಕ್ತಿಯನ್ನು ವ್ಯವಸ್ಥಿತಗೊಳಿಸುವಂತಹುದಾಗಿದೆ. ಮಂಗಳನು ನಿಮ್ಮ ರಾಶಿಯಲ್ಲಿದ್ದಾನೆ. ಆದ್ದರಿಂದ ಕೆಲಸ ಮಾಡುವ ಶಕ್ತಿ ಉತ್ತಮವಾಗಿರುತ್ತದೆ. ದೀರ್ಘಕಾಲದಿಂದ ಮುಂದೂಡಲ್ಪಟ್ಟ ವ್ಯಾಯಾಮ, ಬೆಳಗಿನ ನಡಿಗೆ ಅಥವಾ ದೇಹದಾಢ್ಯ ಅಭ್ಯಾಸ ಪ್ರಾರಂಭಿಸಲು ಈ ವಾರ ಉಪಯುಕ್ತವಾಗಿದೆ. ಜುಲೈ 28 ಮತ್ತು 29ರಂದು ದೇಹಕ್ಕೆ ಪೂರ್ಣ ವಿಶ್ರಾಂತಿ ನೀಡಿ. 8ನೇ ಭಾವದ ಚಂದ್ರನು ಆಯಾಸ, ಅಶಾಂತಿ ಅಥವಾ ನಿದ್ರೆಯ ಅಭಾವವನ್ನು ಉಂಟುಮಾಡಬಹುದು. ಈ ಸ್ಥಿತಿಯು ಅಲ್ಪ ಸಮಯದ್ದಾಗಿದ್ದು ಜುಲೈ 30ರಿಂದ ಶಕ್ತಿ ಸುಧಾರಿಸುತ್ತದೆ. ಊಟದ ಸಮಯವನ್ನು ನಿಯಮಿತವಾಗಿರಿಸಿ. ಅತಿಯಾದ ಸಿಹಿ, ಕರಿದ ಆಹಾರ ಮತ್ತು ತಡರಾತ್ರಿ ಭಾರೀ ಊಟ ಮಾಡುವುದನ್ನು ಕಡಿಮೆ ಮಾಡಿ. ಗಂಟಲು, ಕುತ್ತಿಗೆ ಮತ್ತು ಭುಜಗಳ ಬಗ್ಗೆ ವಿಶೇಷ ಗಮನ ನೀಡಿ. ಮಂಗಳನ ಕಾರಣದಿಂದ ಧಾವಂತದಲ್ಲಿ ಗಾಯವಾಗುವ ಭಯವಿರುತ್ತದೆ. ಆದ್ದರಿಂದ ವ್ಯಾಯಾಮ ಮಾಡುವಾಗ ದೇಹಕ್ಕೆ ಅಗತ್ಯಕ್ಕಿಂತ ಹೆಚ್ಚು ಒತ್ತಡ ಹೇರಬೇಡಿ. ಆಗಸ್ಟ್ 1, 2 ಮತ್ತು 3ರಂದು ಕೆಲಸದ ಒತ್ತಡ ಹೆಚ್ಚಾಗುತ್ತದೆ. ಸತತವಾಗಿ ಕುಳಿತುಕೊಳ್ಳುವ ಬದಲು ಮಧ್ಯೆ ಮಧ್ಯೆ ನಡೆದಾಡಿ. ಹಳೆಯ ಚಿಕಿತ್ಸೆಯನ್ನು ಮಧ್ಯದಲ್ಲೇ ಬಿಡುವುದು ಸರಿಯಲ್ಲ. ವೈದ್ಯರ ಸಲಹೆ ಪಾಲಿಸುವುದು ವೇಗದ ಸುಧಾರಣೆ ನೀಡುತ್ತದೆ. ಉದ್ಯೋಗಕ್ಕೆ ಈ ವಾರ ನಿಧಾನವಾಗಿ ಶುರುವಾಗುತ್ತದೆ, ಆದರೆ ತುಂಬಾ ಬಲವಾಗಿ ಮುಕ್ತಾಯಗೊಳ್ಳುತ್ತದೆ. ಜುಲೈ 28 ಮತ್ತು 29 ಯಾವುದೇ ಮಾತಿಗೆ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಈ 2 ದಿನಗಳಲ್ಲಿ ಕೆಲಸದ ಸ್ಥಳದ ಯಾವುದೋ ಆಂತರಿಕ ಮಾಹಿತಿ ಹೊರಬರಲಿದೆ. ಅದನ್ನು ಕೇಳಿ, ಅರ್ಥೈಸಿಕೊಳ್ಳಿ ಮತ್ತು ನಂತರ ನಿರ್ಧಾರ ತಗೊಳ್ಳಿ. ಜುಲೈ 30ರ ನಂತರ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ಬರಲು ಶುರು ಮಾಡುತ್ತವೆ. ಸೂರ್ಯ ಮತ್ತು ಉಚ್ಚಗುರುವಿನ ಪ್ರಭಾವ ನಿಮ್ಮ ಪ್ರಸ್ತುತಿ, ಸಂವಹನ ಮತ್ತು ನಾಯಕತ್ವದ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ. ನೀವು ನೀಡಿದ ಸಲಹೆಯನ್ನು ಸ್ವೀಕರಿಸಲಾಗುತ್ತದೆ. ಮೇಲಧಿಕಾರಿಗಳು ಮತ್ತು ಅನುಭವಸ್ಥರ ನಡುವೆ ನಿಮ್ಮ ಕೆಲಸದ ಚರ್ಚೆಯಾಗಲಿದೆ. ನಿಮ್ಮ ಸಾಮರ್ಥ್ಯವನ್ನು ದೀರ್ಘಕಾಲದಿಂದ ಗಮನಿಸುತ್ತಿದ್ದ ವ್ಯಕ್ತಿಯ ಬೆಂಬಲ ಸಿಗಲಿದೆ.
ಕಾಯುತ್ತಿರುವ ಜನರಿಗೆ ಜುಲೈ 31ರಿಂದ ಆಗಸ್ಟ್ 3ರ ನಡುವೆ ಸಕಾರಾತ್ಮಕ ಮಾತುಕತೆ ಸಿಗಲಿದೆ. ಮೊದಲು ಜವಾಬ್ದಾರಿ ಹೆಚ್ಚಾಗುತ್ತದೆ, ಆನಂತರ ಹುದ್ದೆ ಮತ್ತು ಆದಾಯದ ಸುಧಾರಣೆ ಗೋಚರಿಸುತ್ತದೆ. ರಾಹು 10ನೇ ಭಾವದಲ್ಲಿದ್ದಾನೆ. ತಂತ್ರಜ್ಞಾನ, ಡಿಜಿಟಲ್ ಕೆಲ, ವಿದೇಶಿ ಕಂಪನಿ, ಮಾಧ್ಯಮ, ಡೇಟಾ, ಸಂಶೋಧನೆ, ಆನ್ಲೈನ್ ಸೇವೆ ಮತ್ತು ವಿಭಿನ್ನ ರೀತಿಯ ಕೆಲಸ ಮಾಡುವವರಿಗೆ ವಿಶೇಷ ಲಾಭ ಸಿಗಲಿದೆ. ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಹಳೆಯ ವೃತ್ತಿಪರ ಸಂಪರ್ಕಗಳಿಂದ ನೆರವು ಬರಲಿದೆ. ಮೊದಲು ಮಾತು ಅರೆಬರೆಯಾಗಿ ಉಳಿದಿದ್ದ ಸ್ಥಳದಲ್ಲಿ ಮತ್ತೆ ಸಂಪರ್ಕಿಸುವುದು ಸೂಕ್ತ. ವಿದೇಶದಲ್ಲಿ ಕೆಲಸ ಮಾಡಲು ಅಥವಾ ಬೇರೆ ನಗರಕ್ಕೆ ಹೋಗಲು ತಯಾರಿ ನಡೆಸುತ್ತಿರುವವರಿಗೆ ಜುಲೈ 30ರ ನಂತರ ಮುಂದಿನ ಮಾಹಿತಿ ಸಿಗಲಿದೆ. ಶನಿಯ ವಕ್ರಿ ನಡೆಯು ಹಳೆಯ ಅರ್ಜಿಯನ್ನು ಮತ್ತೆ ಸಕ್ರಿಯಗೊಳಿಸುತ್ತದೆ. ಆಗಸ್ಟ್ 1, 2 ಮತ್ತು 3 ವೃತ್ತಿಜೀವನದ ಅತ್ಯಂತ ಪ್ರಮುಖ ದಿನಗಳು. ಈ ಸಮಯದಲ್ಲಿ ನಿಮ್ಮ ಮಾತು ಮತ್ತು ಕೆಲಸ ಎರಡನ್ನೂ ಗಂಭೀರವಾಗಿ ತೆಗೆದುಕೊಳ್ಳಲಾಗುತ್ತದೆ. ವ್ಯಾಪಾರದಲ್ಲಿ ಈ ವಾರ ಅತಿದೊಡ್ಡ ಲಾಭವು ಹಳೆಯ ಗ್ರಾಹಕರು ಮತ್ತು ಉತ್ತಮ ಸಂವಹನದಿಂದ ಬರಲಿದೆ. ಬುಧನು ನಿಮ್ಮ ಧನಭಾವದಲ್ಲಿ ನೇರವಾಗಿ ನಡೆಯುತ್ತಿರುವುದರಿಂದ ದರ ನಿಗದಿ, ಪಾವತಿ, ಉತ್ಪನ್ನದ ಬೆಲೆ ಮತ್ತು ಗ್ರಾಹಕರ ಚರ್ಚೆಯ ವಿಷಯಗಳು ಸ್ಪಷ್ಟವಾಗಲಿವೆ. ಜುಲೈ 28 ಮತ್ತು 29 ಯಾವುದೇ ದೊಡ್ಡ ಹೂಡಿಕೆ ಅಥವಾ ಪಾಲುದಾರಿಕೆಯ ನಿರ್ಧಾರವನ್ನು ಪೂರ್ಣ ತನಿಖೆಯ ನಂತರವೇ ಮುನ್ನಡೆಸಿ. ಯಾವುದೋ ಅಡಗಿರುವ ವೆಚ್ಚ ಎದುರಾಗಬಹುದು, ಅದನ್ನು ಮೊದಲು ಅರ್ಥಮಾಡಿಕೊಳ್ಳುವುದು ಲಾಭದಾಯಕ. ಜುಲೈ 30ರ ನಂತರ ಗ್ರಾಹಕರು ಹೆಚ್ಚಾಗುತ್ತಾರೆ. ಬೇರೆ ನಗರ ಅಥವಾ ಆನ್ಲೈನ್ ವೇದಿಕೆಯಿಂದ ವಿಚಾರಣೆಗಳು ಬರುತ್ತವೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಡಿದ ಪ್ರಚಾರವು ನಿಧಾನವಾಗಿ ಮಾರಾಟವಾಗಿ ಬದಲಾಗುತ್ತದೆ. ಆಸ್ತಿ, ಆಹಾರ, ಸೌಂದರ್ಯವರ್ಧಕ, ಉಡುಪು, ಆಭರಣ, ಶಿಕ್ಷಣ, ಹಣಕಾಸು, ವಾಹನ, ಗೃಹ ಅಲಂಕಾರ ಮತ್ತು ಡಿಜಿಟಲ್ ಸೇವಾ ವ್ಯಾಪಾರದಲ್ಲಿ ಉತ್ತಮ ಚಟುವಟಿಕೆ ಇರುತ್ತದೆ. ಜುಲೈ 30ರಿಂದ ಆಗಸ್ಟ್ 3ರ ನಡುವೆ ಮುನ್ನಡೆಯುತ್ತದೆ. ಹಳೆಯ ಗ್ರಾಹಕರೊಂದಿಗೆ ಮತ್ತೆ ಕೆಲಸ ಶುರುವಾಗುತ್ತದೆ. ಜವಾಬ್ದಾರಿ ಮತ್ತು ಲಾಭದ ಪಾಲನ್ನು ಸ್ಪಷ್ಟವಾಗಿರಿಸಿ. ಲಿಖಿತ ಷರತ್ತುಗಳು ಮುಂದಿನ ತೊಂದರೆಯನ್ನು ತಡೆಯುತ್ತವೆ. ಆಗಸ್ಟ್ 1ರ ನಂತರ ರಾಶಿಯ ಅಧಿಪತಿ ಶುಕ್ರನು 5ನೇ ಭಾವಕ್ಕೆ ಹೋಗಿ ಸೃಜನಶೀಲ ವ್ಯಾಪಾರಕ್ಕೆ ಉತ್ತೇಜನ ನೀಡುತ್ತಾನೆ. ಪ್ಯಾಕೇಜಿಂಗ್, ವಿನ್ಯಾಸ, ಪ್ರಸ್ತುತಿ ಅಥವಾ ಗ್ರಾಹಕರ ಅನುಭವದಲ್ಲಿ ಮಾಡಿದ ಬದಲಾವಣೆ ಜನರಿಗೆ ಇಷ್ಟವಾಗುತ್ತದೆ. ಆಗಸ್ಟ್ 2ರಂದು ಮಂಗಳನು ಧನಭಾವಕ್ಕೆ ಪ್ರವೇಶಿಸಿದ ನಂತರ ಮಾರಾಟ ಮತ್ತು ಗಳಿಕೆ ಹೆಚ್ಚಿಸುವ ಹೊಸ ಆಲೋಚನೆಯನ್ನು ವೇಗವಾಗಿ ಜಾರಿಗೆ ತರುತ್ತೀರಿ. ವಿದ್ಯಾರ್ಥಿಗಳಿಗೆ ಈ ವಾರ ಗ್ರಹಿಕೆ ಮತ್ತು ಪ್ರಾಯೋಗಿಕ ಕಲಿಕೆಯದ್ದಾಗಿದೆ. ಉಚ್ಚಗುರು 3ನೇ ಭಾವದಲ್ಲಿದ್ದಾನೆ ಮತ್ತು ಬುಧ ಧನಭಾವದಲ್ಲಿ ನೇರ ನಡೆಯಲಿದ್ದಾನೆ. ಇದರಿಂದ ನೆನಪಿನ ಶಕ್ತಿ, ಸಂವಹನ ಮತ್ತು ಬರೆಯುವ ಸಾಮರ್ಥ್ಯ ಸುಧಾರಿಸುತ್ತದೆ. ಜುಲೈ 28 ಮತ್ತು 29 ಹಳೆಯ ಕಠಿಣ ವಿಷಯವನ್ನು ಮತ್ತೆ ಓದಿ. ಮೊದಲು ಅರ್ಥವಾಗದಿದ್ದ ಮಾತು ಈಗ ಸ್ಪಷ್ಟವಾಗುತ್ತದೆ. ಜುಲೈ 30ರಿಂದ 31 ಉನ್ನತ ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿ ಸಿಗಲಿದೆ. ಶಿಕ್ಷಕರು ಅಥವಾ ಮಾರ್ಗದರ್ಶಕರ ಸಲಹೆ ತುಂಬಾ ಕೆಲಸಕ್ಕೆ ಬರಲಿದೆ. ಆಗಸ್ಟ್ 1, 2 ಮತ್ತು 3 ನೇರ ಸಂದರ್ಶನ, ಇಂಟರ್ವ್ಯೂ, ಪ್ರಸ್ತುತಿ ಮತ್ತು ಗುಂಪು ಚರ್ಚೆಯಲ್ಲಿ ಆತ್ಮವಿಶ್ವಾಸ ಕಾಣಿಸುತ್ತದೆ. ವಿದೇಶದಲ್ಲಿ ಓದು, ಪ್ರವೇಶಾತಿ ಅಥವಾ ಕೋರ್ಸ್ ಬದಲಾವಣೆಗೆ ಸಂಬಂಧಿಸಿದ ಉತ್ತರ ಬರಲಿದೆ. ಯಾವುದಾದರೂ ದಾಖಲೆಯಲ್ಲಿ ತಿದ್ದುಪಡಿ ಕೇಳಲಾಗುತ್ತದೆ. ಅದನ್ನು ಪೂರ್ಣಗೊಳಿಸಿದ ನಂತರ ಮುಂದಿನ ಹಂತ ಶುರುವಾಗುತ್ತದೆ. ಈ ವಾರ ಓದಿಗೆ ಬೆಳಗಿನ ಸಮಯ ಅತ್ಯುತ್ತಮ. ಒಂದೇ ಬಾರಿಗೆ ಹಲವು ವಿಷಯಗಳನ್ನು ಓದುವ ಬದಲು ನಿರ್ದಿಷ್ಟ ಕ್ರಮ ರೂಪಿಸಿಕೊಂಡು ಮುನ್ನಡೆಯಿರಿ. ಶನಿ ಲಾಭ ಭಾವದಲ್ಲಿದ್ದಾನೆ, ಬುಧ ಧನ ಭಾವದಲ್ಲಿದ್ದಾನೆ, ಉಚ್ಚಗುರು ಪ್ರಯತ್ನದ 3ನೇ ಭಾವವನ್ನು ಬಲಪಡಿಸುತ್ತಿದ್ದಾನೆ ಮತ್ತು ಆಗಸ್ಟ್ 2ರಂದು ಮಂಗಳನು ಧನಭಾವವನ್ನು ಪ್ರವೇಶಿಸುತ್ತಿದ್ದಾನೆ. ಇದು ಧನಕ್ಕೆ ಸಂಬಂಧಿಸಿದ ಒಂದು ವಿಶೇಷ ಯೋಗವನ್ನು ರೂಪಿಸುತ್ತಿದೆ. ಈ ವಾರ ಹಣವು ಬರೀ ಅದೃಷ್ಟದಿಂದಲ್ಲ, ನಿಮ್ಮ ಹಳೆಯ ಶ್ರಮ, ಸರಿಯಾದ ಸಂಪರ್ಕ ಮತ್ತು ಸಮಯಕ್ಕೆ ಸರಿಯಾಗಿ ಮಾಡಿದ ಮಾತುಕತೆಯಿಂದ ಬರಲಿದೆ. ಜುಲೈ 30ರ ನಂತರ ನಿಂತುಹೋದ ಹಣದ ಪಾವತಿ ಮುನ್ನಡೆಯುತ್ತದೆ. ಹಳೆಯ ಗ್ರಾಹಕರು, ಹಿಂದಿನ ಕೆಲ, ಕಮಿಷನ್ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಹಣ ಮರಳಿ ಸಿಗುವ ಪ್ರಕ್ರಿಯೆ ಶುರುವಾಗುತ್ತದೆ. ಶನಿ ವಕ್ರಿ 11ನೇ ಭಾವದಲ್ಲಿ ಶನಿಯು ನೀವು ಬಂದಾಗಿದೆ ಎಂದುಕೊಂಡಿದ್ದ ಆದಾಯದ ಮೂಲವನ್ನು ಮತ್ತೆ ಸಕ್ರಿಯಗೊಳಿಸುತ್ತಾನೆ. ಹಳೆಯ ಉದ್ಯೋಗ, ಹಳೆಯ ಗ್ರಾಹಕ, ಹಿಂದೆ ಮಾಡಿದ ಹೂಡಿಕೆ ಅಥವಾ ದೀರ್ಘಕಾಲದಿಂದ ನಿಂತಿದ್ದ ಯೋಜನೆ ಮತ್ತೆ ಲಾಭ ನೀಡುತ್ತದೆ. ಹೆಚ್ಚುವರಿ ಆದಾಯ, ಆನ್ಲೈನ್ ಗಳಿಕೆ, ಉಚಿತ ಸಲಹೆ, ಬೋಧನೆ, ಬರ, ಸಾಮಾಜಿಕ ಮಾಧ್ಯಮ ಮತ್ತು ಸಂವಹನ ಕೆಲಸಗಳಿಂದ ಹೆಚ್ಚುವರಿ ಆದಾಯ ಬರಲಿದೆ. ಜುಲೈ 31 ಮತ್ತು ಆಗಸ್ಟ್ 1ರಂದು ಮನೆ, ವಾಹನ, ಆಭರಣ ಅಥವಾ ಸೌಕರ್ಯದ ವಸ್ತು ಖರೀದಿಸುವ ಆಲೋಚನೆ ಬರುತ್ತದೆ. ಖರೀದಿ ಉಪಯುಕ್ತವಾಗಿರುತ್ತದೆ, ಆದರೆ ಬರೀ ಪ್ರದರ್ಶನಕ್ಕಾಗಿ ಅತಿಯಾಗಿ ಖರ್ಚು ಮಾಡಬೇಡಿ. ಷೇರು ಮಾರುಕಟ್ಟೆ, ಶುಕ್ರ ಮತ್ತು ಬುಧನ ಪ್ರಭಾವವು ವಿಶ್ಲೇಷಣೆಯನ್ನು ಬಲಪಡಿಸುತ್ತದೆ. ಮಾಹಿತಿ, ಸಮಯ ಮತ್ತು ಸೀಮಿತ ಹಣದೊಂದಿಗೆ ತೆಗೆದುಕೊಂಡ ನಿರ್ಧಾರ ಸರಿಯಾಗಿರುತ್ತದೆ. ಸರಿಯಾಗಿ ಅರ್ಥಮಾಡಿಕೊಳ್ಳದೆ ಯಾರದ್ದೋ ಸಲಹೆಯಂತೆ ದೊಡ್ಡ ಹೂಡಿಕೆ ಮಾಡಬೇಡಿ.
ವಿಶೇಷ ಮುಹೂರ್ತಗಳು ಜುಲೈ 30ರ ಬೆಳಿಗ್ಗೆ, ಜುಲೈ 31ರ ಮಧ್ಯಾಹ್ನ ಮತ್ತು ಆಗಸ್ಟ್ 2ರ ಸಂಜೆ ಆರ್ಥಿಕ ಮಾತುಕತೆಗೆ ವಿಶೇಷವಾಗಿವೆ. ಶುಭ ಸಂಖ್ಯೆಯ ಸಂಕೇತ: ಈ ದಿನಗಳಲ್ಲಿ 6, 15 ಅಥವಾ 24 ಸಂಖ್ಯೆಗಳು ಪದೇ ಕಾಣಿಸಿದರೆ ಅದನ್ನು ಶುಕ್ರನಿಗೆ ಸಂಬಂಧಿಸಿದ ಶುಭ ಸಂಕೇತವೆಂದು ತಿಳಿಯಿರಿ. ಬರೀ ಸಂಖ್ಯೆ ನೋಡಿ ಹೂಡಿಕೆ ಮಾಡಬೇಡಿ, ಅದನ್ನು ನಿಮ್ಮ ಸರಿಯಾದ ನಿರ್ಧಾರದ ನೆನಪಾಗಿ ಸ್ವೀಕರಿಸಿ. ಸಂಬಂಧಗಳಿಗೆ ಈ ವಾರ ತಿಳುವಳಿಕೆ ಮತ್ತು ಭಾವನಾತ್ಮಕ ಸ್ಪಷ್ಟತೆಯನ್ನು ತರುತ್ತದೆ. ಜುಲೈ 31ರವರೆಗೆ ರಾಶಿ ಅಧಿಪತಿ ಶುಕ್ರನು 4ನೇ ಭಾವದಲ್ಲಿರುತ್ತಾನೆ. ಇದರಿಂದ ಕುಟುಂಬ ಮತ್ತು ಸಂಗಾತಿಯೊಂದಿಗೆ ಶಾಂತಿ ಹೆಚ್ಚಾಗುತ್ತದೆ. ಮನೆಗೆ ಸಂಬಂಧಿಸಿದ ನಿರ್ಧಾರವನ್ನು ಇಬ್ಬರೂ ಸೇರಿ ತೆಗೆದುಕೊಳ್ಳುತ್ತೀರಿ. ಪ್ರೇಮ ಸಂಬಂಧದಲ್ಲಿ ಇರುವವರ ನಡುವೆ ಜುಲೈ 29 ಮತ್ತು 30ರಂದು ಭವಿಷ್ಯಕ್ಕೆ ಸಂಬಂಧಿಸಿದ ಗಂಭೀರ ಮಾತುಕತೆ ನಡೆಯಲಿದೆ. ಸಂಗಾತಿಯು ತಮ್ಮ ನೈಜ ಆಲೋಚನೆಯನ್ನು ತಿಳಿಸುತ್ತಾರೆ. ಆಗಸ್ಟ್ 1ರ ನಂತರ ಶುಕ್ರನು 5ನೇ ಭಾವಕ್ಕೆ ಬಂದ ತಕ್ಷಣ ಪ್ರೇಮದಲ್ಲಿ ಪ್ರಾಯೋಗಿಕ ಧೋರಣೆ ಹೆಚ್ಚಾಗುತ್ತದೆ. ನೀವು ಬರೀ ಸಿಹಿ ಮಾತುಗಳಿಂದ ತೃಪ್ತರಾಗುವುದಿಲ್ಲ, ಎದುರಿಗಿರುವವರ ನಡವಳಿಕೆ ಮತ್ತು ಜವಾಬ್ದಾರಿಯನ್ನು ನೋಡುತ್ತೀರಿ. ಅವಿವಾಹಿತ ವೃಷಭ ರಾಶಿಯವರ ಪರಿಚಯ ವೃತ್ತಿಪರ ವಲಯ ಅಥವಾ ಕುಟುಂಬದ ಸಂಪರ್ಕದಿಂದ ಆಗಲಿದೆ. ಮಾತುಕತೆ ನಿಧಾನವಾಗಿ ಶುರುವಾಗುತ್ತದೆ, ಆದರೆ ಅದರಲ್ಲಿ ಗಂಭೀರತೆ ಇರುತ್ತದೆ. ಜುಲೈ 28 ಮತ್ತು 29ರಂದು ಹಳೆಯ ಮಾತನ್ನು ಮತ್ತೆ ಎತ್ತಬೇಡಿ. ಜುಲೈ 30ರ ನಂತರ ಮನೆಯ ವಾತಾವರಣ ಸುಧಾರಿಸುತ್ತದೆ. ಸಂಗಾತಿಯ ಸಲಹೆಧನ ನಿರ್ಧಾರದಲ್ಲಿ ಲಾಭ ನೀಡುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಚಿಂತೆಗೆ ಪರಿಹಾರವು ಈ ವಾರವೇ ಶುರುವಾಗುತ್ತದೆ. ಶುಭ ಬಣ್ಣಗಳು ಬಿಳಿ, ತಿಳಿ ಗುಲಾಬಿ ಮತ್ತು ಸಮುದ್ರ ಹಸಿರು. ಶುಭ ದಿನಾಂಕಗಳು ಜುಲೈ 30, ಜುಲೈ 31 ಮತ್ತು ಆಗಸ್ಟ್ 1. ಶುಭ ಸಂಖ್ಯೆಗಳು 4, 6 ಮತ್ತು 8. ಶುಭ ದಿಕ್ಕುಗಳು ಆಗ್ನೇಯ ಮತ್ತು ಪಶ್ಚಿಮ. ಶುಭ ಸಮಯ ಬೆಳಿಗ್ಗೆ 9:25ರಿಂದ 10:40ರವರೆಗೆ ಹಾಗೂ ಸಂಜೆ 6:15ರಿಂದ 7:05ರವರೆಗೆ. ಶುಭ ರತ್ನ: ವೃಷಭ ರಾಶಿಗೆ ವಜ್ರ ಅಥವಾ ಬಿಳಿ ಪುಷ್ಯರಾಗದ ಉಲ್ಲೇಖವಿದೆ, ಆದರೆ ಯಾವುದೇ ಹೊಸ ರತ್ನವನ್ನು ಜನ್ಮಜಾತಕ ಪರಿಶೀಲನೆಯ ನಂತರವೇ ಧರಿಸಿ. ಸಾಮಾನ್ಯ ರೂಪದಲ್ಲಿ ಬೆಳ್ಳಿಯ ಸ್ವಚ್ಛ ನಾಣ್ಯವನ್ನು ಪೂಜಾ ಸ್ಥಳದಲ್ಲಿಡುವುದು ಈ ವಾರ ಶುಭಕರ. ಈ ವಾರ ಈ ಕೆಳಗಿನ 3ರಲ್ಲಿ ಯಾವುದಾದರೂ ಒಂದು ಅನುಭವವಾದರೆ ಅದು ಶುಕ್ರ ಮತ್ತು ಮಹಾಲಕ್ಷ್ಮಿಯ ಶುಭ ಪ್ರಭಾವದ ಸಂಕೇತವಾಗಿದೆ. ಮೊದಲ ಸಂಕೇತ: ಶುಕ್ರವಾರದ ಬೆಳಗ್ಗೆ ಬಿಳಿ ಹೂವು, ಬಿಳಿ ಹಸು ಅಥವಾ ಕರು ಶಾಂತ ರೂಪದಲ್ಲಿ ಕಾಣಿಸುವುದು. ಇದನ್ನು ಶುಕ್ರ ಮತ್ತು ಸುಖ ಸಮೃದ್ಧಿಗೆ ಸಂಬಂಧಿಸಿದ ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಎರಡನೇ ಸಂಕೇತ: ಪೂಜೆ ಅಥವಾ ಧ್ಯಾನ್ ಸಮಯದಲ್ಲಿ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಹೂವು ಅಥವಾ ಶ್ರೀಗಂಧದಂತಹ ಹಗುರವಾದ ಸುಗಂಧದ ಅನುಭವವಾಗುವುದು. ಇದು ಮನಸ್ಸಿನ ಶುದ್ಧತೆ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಾಗುವ ಸಂಕೇತ. ಮೊದಲು ಈ ಸುಗಂಧವು ಯಾವುದೇ ಸಾಮಾನ್ಯ ಮೂಲದಿಂದ ಬರುತ್ತಿಲ್ಲವೇ ಎಂದು ಖಚಿತಪಡಿಸಿಕೊಳ್ಳಿ. ಮೂರನೇ ಸಂಕೇತ: ಮನೆ ಸ್ವಚ್ಛಗೊಳಿಸುವಾಗ ಹಳೆಯ ಬೆಳ್ಳಿಯ ನಾಣ್ಯ, ಬಿಳಿ ಬಟ್ಟೆ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಯಾವುದಾದರೂ ಸುಂದರ ನೆನಪಿನ ವಸ್ತು ಸಿಗುವುದು. ಇದು ಹಳೆಯ ಸಂತೋಷ ಅಥವಾ ಹಳೆಯ ಆರ್ಥಿಕ ವಿಷಯ ಮತ್ತೆ ಸಕ್ರಿಯಗೊಳ್ಳುವ ಸಂಕೇತವಾಗಿದೆ. ಇವುಗಳಲ್ಲಿ ಯಾವುದೇ ಸಂಕೇತ ಸಿಕ್ಕರೆ ಆ ದಿನ ಮನೆಯನ್ನು ಸ್ವಚ್ಛವಾಗಿರಿಸಿ, ಲಕ್ಷ್ಮೀ ದೇವಿಯನ್ನು ಸ್ಮರಿಸಿ ನಿಮ್ಮ ಪ್ರಮುಖ ಆರ್ಥಿಕ ಕೆಲಸಗಳನ್ನು ಮುನ್ನಡೆಸಿ. ಮೊದಲ ಮುನ್ನೆಚ್ಚರಿಕೆ: ಜುಲೈ 28 ಮತ್ತು 29ರಂದು ಯಾರದ್ದೋ ಮಾತನ್ನು ಕೇಳಿ ತಕ್ಷಣ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸಂಪೂರ್ಣ ಮಾಹಿತಿ ಸಿಕ್ಕ ನಂತರವೇ ಮುನ್ನಡೆಯಿರಿ. ಎರಡನೇ ಮುನ್ನೆಚ್ಚರಿಕೆ: ಮಂಗಳನು ನಿಮ್ಮ ರಾಶಿಯಲ್ಲಿದ್ದಾನೆ, ಆದ್ದರಿಂದ ಕೋಪದಲ್ಲಿ ನೀಡುವ ಉತ್ತರವು ಸಂಬಂಧವನ್ನು ಹಾಳು ಮಾಡಬಹುದು. ಪ್ರತಿಕ್ರಿಯಿಸುವ ಮೊದಲು ಕೆಲವು ಕ್ಷಣ ತಡೆಯಿರಿ. ಮೂರನೇ ಮುನ್ನೆಚ್ಚರಿಕೆ: ವ್ಯಾಪಾರದಲ್ಲಿ ಹಳೆಯ ಗ್ರಾಹಕರನ್ನು ನಂಬಿ, ಆದರೆ ಪಾವತಿ ಮತ್ತು ಷರತ್ತುಗಳನ್ನು ಸ್ಪಷ್ಟವಾಗಿ ಬರೆದಿಟ್ಟುಕೊಳ್ಳಿ. ನಾಲ್ಕನೇ ಮುನ್ನೆಚ್ಚರಿಕೆ: ಆಗಸ್ಟ್ 1ರ ನಂತರ ಪ್ರೇಮ ಸಂಬಂಧದಲ್ಲಿ ಅತಿಯಾದ ಲೋಪದೋಷಗಳನ್ನು ಹುಡುಕಬೇಡಿ. ಎದುರಿಗಿರುವವರ ಒಳ್ಳೆಯ ಗುಣಗಳಿಗೂ ಪ್ರಾಮುಖ್ಯತೆ ನೀಡಿ. ಐದನೇ ಮುನ್ನೆಚ್ಚರಿಕೆ: ಆಗಸ್ಟ್ 2ರಂದು ಧನಭಾವಕ್ಕೆ ಮಂಗಳ ಬಂದ ನಂತರ ದಿಢೀರ್ ವಸ್ತುಗಳನ್ನು ಖರೀದಿಸುವ ಇಚ್ಛೆ ಹೆಚ್ಚಾಗುತ್ತದೆ. ಮೊದಲು ಬಜೆಟ್ ನೋಡಿ, ನಂತರ ಪಾವತಿಸಿ. ಮೊದಲ ಪರಿಹಾರ: ಶುಕ್ರವಾರದ ಬೆಳಿಗ್ಗೆ ಮಹಾಲಕ್ಷ್ಮಿಗೆ ಬಿಳಿ ಸಿಹಿ ತಿಂಡಿ ಅಥವಾ ಡ್ರೈ ಫ್ರೂಟ್ಸ್ಗಳ ಖೀರನ್ನು ನೈವೇದ್ಯವಾಗಿ ಅರ್ಪಿಸಿ. ಪೂಜೆಯ ನಂತರ ಇದನ್ನು ಕುಟುಂಬ ಮತ್ತು ಅಗತ್ಯವಿರುವವರ ಜೊತೆ ಹಂಚಿಕೊಳ್ಳಿ. ಎರಡನೇ ಪರಿಹಾರ: ಬುಧವಾರದಂದು ಹಸುವಿಗೆ ಹಸಿರು ಹುಲ್ಲು ತಿನ್ನಿಸಿ. ಇದು ಸಾಧ್ಯವಾಗದಿದ್ದರೆ ಅಗತ್ಯವಿರುವವರಿಗೆ ಹಸಿರು ಹೆಸರುಬೇಳೆಯನ್ನು ದಾನ ಮಾಡಿ. ಇದರಿಂದ ಬುಧನಿಗೆ ಸಂಬಂಧಿಸಿದ ಧನ ಮತ್ತು ಮಾತುಕತೆಯ ವಿಷಯಗಳು ಬಲಗೊಳ್ಳುತ್ತವೆ. ಮೂರನೇ ಪರಿಹಾರ: ಶನಿವಾರದ ಸಂಜೆ ಯಾರಾದರೂ ಹಿರಿಯರಿಗೆ ಅಥವಾ ಶ್ರಮಿಕರಿಗೆ, ಕೆಲಸಗಾರರಿಗೆ ಚಪ್ಪಲಿ, ಶೂ, ಕಪ್ಪು ಛತ್ರಿ ಅಥವಾ ಅಗತ್ಯ ವಸ್ತುವನ್ನು ನೀಡಿ. ಇದು ಶನಿಯ ಲಾಭಭಾವದಿಂದ ಸಿಗುವ ಶುಭ ಫಲಿತಾಂಶಗಳನ್ನು ಬಲಪಡಿಸುತ್ತದೆ. ಪರಿಹಾರಗಳನ್ನು ಶ್ರದ್ಧೆಯಿಂದ ಮಾಡಿ, ಅದರ ಬದಲಿಗೆ ತಕ್ಷಣವೇ ಫಲಿತಾಂಶ ಬೇಕೆಂದು ಅಸಹನೆ ಪಡಬೇಡಿ.
ವೃಷಭ ರಾಶಿಯವರೇ, ಜುಲೈ 28ರಿಂದ ಆಗಸ್ಟ್ 3ರವರೆಗಿನ ಈ ವಾರವು ನಿಮಗೆ ಅವಸರವನ್ನಲ್ಲ, ಸರಿಯಾದ ಸಮಯಕ್ಕೆ ಸರಿಯಾದ ಹೆಜ್ಜೆ ಇಡುವ ಶಕ್ತಿಯನ್ನು ನೀಡುತ್ತದೆ. ಶನಿಯ ವಕ್ರಿ ನಡೆಯು ಹಳೆಯ ಸಂಪರ್ಕ ಮತ್ತು ಆದಾಯವನ್ನು ಮರುಸಕ್ರಿಯಗೊಳಿಸುತ್ತದೆ. ಜುಲೈ 30ರ ನಂತರ ಅದೃಷ್ಟವು ಬೆಂಬಲಿಸುತ್ತದೆ. ಆಗಸ್ಟ್ 1ರಂದು ಶುಕ್ರನು ಪ್ರೇಮ್, ಸೃಜನಶೀಲತೆ ಮತ್ತು ಬುದ್ಧಿವಂತಿಕೆಗೆ ಹೊಸ ದಿಕ್ಸೂಚಿ ನೀಡುತ್ತಾನೆ. ಆಗಸ್ಟ್ 2ರಂದು ಮಂಗಳ ಧನಭಾವ ತಲುಪಿ ಆದಾಯ ಹೆಚ್ಚಿಸುವ ಧೈರ್ಯ ತರುತ್ತಾನೆ. ಈ ವಾರ ನಿಧಾನವಾಗಿ ಶುರುವಾಗುವ ಕೆಲಸವು ಆಗಸ್ಟ್ನಲ್ಲಿ ದೊಡ್ಡ ಫಲಿತಾಂಶ ನೀಡುತ್ತದೆ. ಯಾವ ಆರ್ಥಿಕ ವಿಷಯದ ಬಗ್ಗೆ ಚಿಂತಿತರಾಗಿದ್ದೀರೋ ಅದರಲ್ಲಿ ಸುಧಾರಣೆ ಬರಲಿದೆ. ಯಾರಿಂದ ಬೆಂಬಲ ಬೇಕಿತ್ತೋ ಅವರಿಂದ ಉತ್ತರ ಸಿಗಲಿದೆ. ನಿಮ್ಮ ಸ್ಥಿರತೆಯೇ ನಿಮ್ಮ ಅತಿದೊಡ್ಡ ಶಕ್ತಿ ಎಂಬುದನ್ನು ನೆನಪಿಸಲು ಈ ಸಮಯ ಬಂದಿದೆ. ನಿಮ್ಮ ಶ್ರಮದ ಲೆಕ್ಕಾಚಾರ ಸಿದ್ಧವಾಗಿದೆ. ಹಳೆಯ ಪ್ರಯತ್ನ ವ್ಯರ್ಥವಾಗುವುದಿಲ್ಲ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಶುರುವಾಗಿದೆ. ಈ ಲೇಖನದಲ್ಲಿ ಹೇಳಲಾದ ವಿಷಯಗಳು ನಿಮ್ಮ ಜೀವನಕ್ಕೆ ಹತ್ತಿರವೆನಿಸಿದರೆ ಲೇಖನವನ್ನು ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಶ್ರೀ ಗುರು ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ವಿಭಾಗದಲ್ಲಿ ಶ್ರದ್ಧೆಯಿಂದ ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ. ಈಶ್ವರನು ನಿಮ್ಮೆಲ್ಲರಿಗೂ ಒಳಿತು ಮಾಡಲಿ. ಸದಾ ಸಂತೋಷದಿಂದಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.